ಎಲ್ಲಿದೆ ನಿಮಗೆ? ನಿಮ್ಮ ಹೆಸರು? ಎಲ್ಲಿದೆ ನಿಮ್ಮ ಅಂಗಡಿ? ಅದೇನಾ? ಹಾಂ, ಎಷ್ಟು ಬಂದಿದೆ ಬಿಲ್ಲು? 39 ಕೇಸ್ ಇದೆ. ಹಾಂ, 19,000 ಬಂದಿದೆ. ಎಲ್ಲಿದೆ? ಅದೇ ನಿಮ್ಮ ಅಂಗಡಿ? ತೋರಿಸಿ. ಯಾವುದು? ಅಲ್ಲಿದೆಯಲ್ಲ ಮಾದೇಶ್ವರ ಹೋಟ್ಲು, ಅದೇನಾ? ಓಕೆ ಓಕೆ. ಈ ಕ್ಯಾಮ್ರಾದಲ್ಲಿ ಬಂದಿರೋದಾ? ಓಕೆ. ಎಷ್ಟು ಕೇಸ್ ಬಂದಿದೆ? ಈಗ ನೀವು ಇಲ್ಲೇ ಓಡಾಡಬೇಕು ಅಂಗಡಿಗೆ, ನಿಮ್ಮ ಹೋಟ್ಲಿಗೆ? ಹಾಂ, ಅಷ್ಟೇ 100 ಮೀಟ್ರು ಕ್ಯಾಮ್ರಾಯಿಂದ ಅಂಗಡಿ ಇರೋದು. ಹಾಂ, ಎಷ್ಟು ಬಂದಿದೆ ದುಡ್ಡು? 19,000 ಬಂದಿದೆಯಾ? ಓಕೆ ಓಕೆ ಓಕೆ. ಹಾಗಾಗಿ ಏನು ಹೇಳ್ತೀರಾ ಪೊಲೀಸ್ ಇಲಾಖೆ ಈ ವಿಚಾರವಾಗಿ? ಪೊಲೀಸ್ ಇಲಾಖೆಗೆ ಏನು ಹೇಳ್ತಿದೆ ಎಲ್ಲ ಸಾರ್ವಜನಿಕ ತುಂಬ ತೊಂದರೆ ಆಗ್ತಾ ಇದೆ. ಹಾಂ, CCTV ಕ್ಯಾಮ್ರಾನ ಇದು ಸರ್ಕಾರದ ಇದು ಕೋರ್ಟ್ ಆದೇಶ ಇದೆ. ಕೋರ್ಟ್ ಆದೇಶಕ್ಕೆ ಏನು ಹೇಳ್ತೀರಾ? ಕೋರ್ಟ್ ಆದೇಶಕ್ಕೆ ಸಂತೆ ಮಾಡಿದ್ರು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ಲ ರೈತ ಬಂಧುಗಳು, ರೈತರ ಮಕ್ಕಳು, ಸಾರ್ವಜನಿಕರು, ವಾಹನ ಚಾಲಕರು ಎಲ್ಲ ಏನು ಕ್ಯಾಮ್ರಾ ಇದೆ, CC ಕ್ಯಾಮ್ರಾ, ಅದರ ಮುಂದೆ ಪ್ರತಿಭಟನೆ ಮಾಡಿದ್ರೆ ನಾವು ಸೌದಾನವಾಗಿ ಯಾರೆಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯ ಗೌರ್ಮೆಂಟ್ ಹಂಗಾಗಿ ಇದಕ್ಕೆ ವಿರೋಧ ಮಾಡ್ತೀರಾ? ಮಾತಾಡಿದ್ರೆ ತಮಿಳುನಾಡಿಗೆ ನೀರು ಬಿಟ್ಟು ರೈತರನ್ನ ಒಕ್ಕಲೆಬ್ಬಿಸಿದೆ. ಈ ಸಾರಿ ಗ್ಯಾರಂಟಿಗಳನ್ನ ಕೊಟ್ಟು ರೈತರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೊಲೆ ಆಗ್ತಾ ಇದ್ದಾರೆ. ಆ ದೃಷ್ಟಿಯಿಂದ ರೈತ ಬಂಧುಗಳು ಹೋರಾಟಕ್ಕೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು ಏನು CC ಕ್ಯಾಮ್ರಾದ ಮುಂದೆ ತಾವು ತಂದಿರ್ತಕ್ಕಂಥ ವಾಹನಗಳು ಮತ್ತೆ ರಸ್ತೆಗಳಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿ ಸರ್ಕಾರದ ಗಮನ ಸೆಳೆಯಬೇಕು. ಇಲ್ಲಿಗೆ ತಹಸೀಲ್ದಾರ್ ಬರ್ಬೋದು, DSP ಬರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಬರ್ಬೋದು, DC ಬರ್ಬೋದು. ಆ ದೃಷ್ಟಿಯಿಂದ ಹೋರಾಟ ಪ್ರಬಲವಾಗಿದ್ರೆ ನ್ಯಾಯ ಸಿಗ್ತದೆ. ಹೋರಾಟ ಮಕ್ಕಳಾಟ ತರ ಆದ್ರೆ ಯಾವ ಕಾರಣಕ್ಕೂ ನ್ಯಾಯ ಸಿಗಲ್ಲ. ನಾನು ನಿಮ್ಮಲ್ಲಾದ್ರೂ ಮನವಿ ಮಾಡ್ತೇವೆ, ಎಲ್ಲ ಹೋರಾಟಕ್ಕೆ ಬಂದಿರ್ತಕ್ಕಂಥವ್ರು ರಸ್ತೆನಲ್ಲಿ ಕುಂತು ಏನೆಲ್ಲ ನಿಮ್ಮ ಅನಿಸಿಕೆ ಇದೆ ಈ ಮೈಕಲ್ ಬಂದು ಮಾತಾಡಬೇಕು ಅಂತ ನಾನಾದ್ರೂ ಕೂಡ ನಿಮ್ಮನ್ನ ಮನವಿ ಮಾಡ್ತೇವೆ. ನೋಡಿ ನಾಗರಿಕ ಬಂಧುಗಳೇ, ರೈತ ಬಂಧುಗಳೇ, ದಿನನಿತ್ಯ ನಮ್ಮ ರೈತರು ಜಮೀನಿಗೆ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ಮಕ್ಕಳನ್ನ ಶಾಲೆ ಕಾಲೇಜಿಗೆ ಬಿಡಬೇಕು, ಕೂಲಿ ಕಾರ್ಮಿಕರನ್ನ ತರಬೇಕು, ಹೋಟ್ಲಲ್ಲಿ ಟೀ ತರಬೇಕು, ತಿಂಡಿ ತರಬೇಕು, ಹೊರಗಡೆ ಊರಿಂದ ಕೃಷಿ ಕಾರ್ಮಿಕ ಬಂದಿದ್ರೆ ಅವನ್ನ ಕರ್ತರಬೇಕು. ಪ್ರತಿ ಟೈಮಲ್ಲಿ ಹೆಲ್ಮೆಟ್ ಹಾಕೊಂಡು ಹೋಗ್ಲಾಡಕ್ಕಾಗಲ್ಲ. CC ಕ್ಯಾಮ್ರಾನ ನಾವು ವಿರೋಧ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, CC ಕ್ಯಾಮ್ರಾ ಇರ್ಲಿ, ಕಳ್ಳರನ್ನ ಇರ್ಲಿ, ಕಳ್ಳರನ್ನ ಹಿಡಿಬೇಕು, ಕಳ್ಳ ಸಾಗಾಣಿಕೆನ ಹಿಡಿಬೇಕು. ರೈತನಿಗೆ ಏನಿವತ್ತು ಹೆಲ್ಮೆಟ್ ಹಾಕೊಂಡು ಓಡಾಡ್ಬೇಕು ಅಂದ್ರೆ ಬಹಳಷ್ಟು ಸಂಕಷ್ಟ ಇದೆ. ಏನ್ ಹೆಲ್ಮೆಟ್ ಹಾಕೊಂಡು ತಲೆ ಮೇಲೆ ಹೊರೆ ಹೊರಗಾಗುತ್ತಾ? ಆಗಲ್ಲ. ಆ ದೃಷ್ಟಿಯಿಂದ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ರೈತ ಬಂಧುಗಳಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ರೈತ ಬಂಧುಗಳಿಗೆ ಆ ದೃಷ್ಟಿಯಿಂದ ನಾವು ನೀವೆಲ್ಲ ಸೌಜನ್ಯವಾಗಿ ಹೋರಾಟ ಮಾಡೋಣ. ಕೆಲವು ಕಿಡಿಗೇಡಿಗಳಿದ್ದಾರೆ. ನಿನ್ನೆ ಒಬ್ಬ ಮೇಗಲಕೊಪ್ಪನವರೊಬ್ರು ಬೈತಾ ಇದ್ರು, ರೈತರು ಹಿಂಗ ರೋಡ್ ಬರ್ತಾರೆ, ಫೋಟೋ ತೆಗೆಸ್ಕೊತಾರೆ, ಹಣ ಸಿಡಿ ಆಟ ಆಡ್ತಾರೆ, ಅರ್ಜಿ ಬರೀತಾರೆ, ಅಧಿಕಾರಿ ಎಲ್ಲಿರ್ತಾರೆ, ವಿಡಿಯೋ ಎಲ್ಲಿರ್ತಾರೆ, ಎಲ್ಲರ ಹತ್ರನೂ ಲಕ್ಷ ಕೇಳ್ತಾರೆ. ಕೊಡ್ಲಿಲ್ಲ ಅಂದ್ರೆ ಅವ್ರ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ ಅಂತ ನನ್ನ ಎದುರುಗಡೆ ಮಾತಾಡಿದ್ರು. ನಾವು ಅವ್ರಿಗೆ ಸರಿಯಾದ ಮಾನಭಂಗ ಮಾಡಿದ್ದೀನಿ. ಯಾಕೆಂದ್ರೆ ನಾವು ನಾಟಕ ಆಡ್ಕೊಂಡು ಹೋರಾಟ ಮಾಡಿದ್ರೆ ಅವ್ರು ಅಂತಕ್ಕಂಥದ್ದು ನಿಜ. ಕೆಲವು ಹೋರಾಟಗಳು ನಾಟಕಗಳು ಆಗ್ತಾರೆ. ಆ ನಾಟಕ ಆಗ್ತಕ್ಕಂಥವ್ರಿಗೆ ಜನರ ತಕ್ಕ ಬುದ್ಧಿ ಕಲಿತಾರೆ. ಅವ್ರಿಗೂ ಕೂಡ ನಾಟಕ ಆಗ್ಬೇಕು ಅನ್ನುವಂತರ ಕೆಲಸನ ನೀವೆಲ್ಲ ರೈತರು ಮಾಡಿ ತೋರಿಸ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಕಾರಣ ಅದನ್ನ ಸರ್ಕಾರ ಅದನ್ನ ಇದು ಮಾಡಕ್ಕಾಗಲ್ಲ. ಆದ್ರಿಂದ ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ನೀತಿಗೆಟ್ಟ ಸರ್ಕಾರಕ್ಕೆ, ದಿನಕ್ಕೊಂದು ಕಾನೂನು ಜಾರಿ ಮಾಡುವ ನೀತಿಗೆಟ್ಟ ಸರ್ಕಾರಕ್ಕೆ, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ಏನು ಹೇಳ್ತೀರಿ ಈ ವಿಚಾರ? ನೀತಿಗೆಟ್ಟ ಸರ್ಕಾರಕ್ಕೆ ಸರಿ, ಇವಾಗ 90 ಯೂನಿಟ್ ಬರ್ತದೆ ಅಂದ್ಬಿಟ್ಟು ಮರಿದು ಅದ್ರಲ್ಲಿ ಅವ್ರು ಕೊಟ್ಟಿರೋದು ಎಷ್ಟು 55-60 ಕೊಟ್ಬಿಟ್ಟು ಬಾಕಿ ಎಲ್ಲ 1 ಫುಟ್ ಡಬಲ್ ಮರಿದು. ಬಂದೂರು KEB ಬಿಲ್ಲು. ಬಂದೂರು KEB. ಎಲ್ಲಿ ವಾಸ ಇರೋದು ನೀವು? ಬಸವನಹಳ್ಳಿಲಿ. ಫ್ರೀ ಅಂತ ಹೇಳ್ತಾರೆ, ಆದ್ರೆ ಫ್ರೀ ಇಲ್ಲ. ಯೂನಿಟ್ ಜಾಸ್ತಿ ಆಗಿದೆ, ಅದಕ್ಕೆ ಬಿಲ್ ಬಂದಿದೆ. ಯೂನಿಟ್ ನೀವು ಬಳಸುವಂತ ಯೂನಿಟ್ 50 ಯೂನಿಟ್ ಇದ್ರೆ 50, 200 ಬಳಸಿದ್ರೆ 200 ಫ್ರೀ ಬರಬೇಕು. ಬಳಸಿದ್ರೆ ಎಷ್ಟು ನೀವು? ನಿಮ್ಗೆ ಬಿಲ್ ಎಷ್ಟು ಬರ್ತಿತ್ತು?
ಮೊದಲು ಇನ್ನು ಅಷ್ಟೇ 270, 230, 240 ಬರ್ತಿತ್ತು. ಇವತ್ತು 3 ತಿಂಗಳಿಗೆ ಕನಿಷ್ಠ ತಿಂಗಳಿಗೆ 400 ರೂಪಾಯಿ ಬರ್ತಾರೆ. ಕೊಡ್ತಾರೆ, ಎಲ್ಲಿ ಕೊಡ್ತಿದ್ದಾರೆ ಇವರು? ಫ್ರೀ ಕೊಡ್ತಾ ಇಲ್ಲ. ಅಲ್ಲ ರೀ, ನೀವೇ ತಾನೇ ಗೆಲ್ಸಿದ್ದಲ್ಲ, ಓಟ ಗೆಲ್ಸಿದ್ ನೀವು ತಾನೇ. ಈ ತರ ಮಾಡ್ಕೊಂಡು ಇವರು ಅಲ್ಲ ರೀ, ನೀವೇ ತಾನೇ ಓಟ ಗೆಲ್ಸಿದ್ದು, ಕೇಳಿ ಜನಪ್ರತಿನಿಧಿಗಳನ್ನ. ಹೌದು, ಅವ್ರು ಕೇಳ್ಬೇಕು, ಅವ್ರು ಮುಟ್ಟೋಂಗ್ ಮಾಡ್ಬೇಕು, ಅವಾಗಲೇ ಅವ್ರ ಬುದ್ಧಿ ಕಲಿಯೋದು. ಗೊತ್ತಾಯ್ತಾ? ಅದಾಗಲ್ಲ, ಆಶ್ವಾಸನೆ ಕೊಟ್ಬಿಡುದಲ್ಲ, ತಿನ್ನುದು ಒಂದೇ, ಅದು ತಿಂದ ಮೇಲೆ ಹೊರಿಸ್ಕೊಂಡ್ ಬೇಡ. 500 ರೂಪಾಯಿ 600 ರೂಪಾಯಿ ದಂಡ ಬೀಳ್ತಾ ಆಗಲ್ಲ ಸರ್. ಏನ್ ಸರ್ ಏನಿದು? ಅಲ್ಲ, ನೀವೇ ಓಟ ಗೆಲ್ಲಿಸಂತ ಜನಪ್ರತಿನಿಧಿಗಳನ್ನ ನೀವು ಕೇಳಿ. 2,000 ಕೊಡ್ತೀನಿ ಅಂದ್ಬಿಟ್ಟು ಈ ತರ ಬಿದ್ಮೇಲೆ ಎಲ್ಲ ತೀರಿಸ್ಕೊಬಿಡುದು. 1,000 6,000 ಹಿಂಗ ದಂಡ ಬೀಳ್ತಾ ಇರೋ ರೈತ ಏನ್ ಮಾಡೋದು ಸರ್? ಮತ್ತೆ ಸ್ಟ್ರೈಕ್ ಅಲ್ಲಿ ಮಾಡ್ತಾರೆ, ನೀವು ಇಲ್ಲಿ ನಿಂತಿದ್ದೀರಾ? ಏನ್ ಮಾಡ್ತಾರೆ? ಅಲ್ಲೇ ನಮ್ಮೂರಲ್ಲೆಲ್ಲ ಅಲ್ಲೇ ಅವ್ರಲ್ಲ. ಓಕೆ ಓಕೆ.